ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ ಪೊಲೀಸರು। 1 ಕೋಟಿ ಮೌಲ್ಯದ 1 ಕೆಜಿ 499 ಗ್ರಾಂ ಚಿನ್ನವನ್ನ ಸೀಸ್ ಮಾಡಿದ್ದಾರೆ। ಒಳ ಉಡುಪಿನಲ್ಲಿ ಚಿನ್ನವನ್ನ ಅಡಗಿಸಿಟ್ಟು ಸಾಗಾಟಕ್ಕೆ ಪ್ರಯತ್ನ ಪಡ್ತಾ ಇದ್ರು। ಪರಿಶೀಲನೆಯ ವೇಳೆ ಒಳ ಉಡುಪಿನಲ್ಲಿ ಚಿನ್ನದ ಬಿಸ್ಕೆಟ್ ಪತ್ತೆಯಾಗಿದೆ। ಕೌಲಾಂಪುರದಿಂದ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಕಸ್ಟಮ್ಸ್ ಅಧಿಕಾರಿಗಳಿಂದ ಆರೋಪಿಯ ಬಂಧನ ಆಗಿದೆ। ಆರೋಪಿ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ಒಪ್ಪಿಸಲಾಗಿದೆ। ಒಳ ಉಡುಪಿನಲ್ಲಿ ಚಿನ್ನದ ಬಿಸ್ಕೆಟ್ ಅನ್ನ ಸಾಗಾಟ ಮಾಡ್ತಾ ಇದ್ದಂತ ಆರೋಪಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಆರೋಪಿಯನ್ನ ಬಂಧನ ಮಾಡಿದ್ದಾರೆ। ಆರೋಪಿಯನ್ನ 15 ದಿನಗಳ ಕಾಲ ಬಂಧನಕ್ಕೆ ಒಪ್ಪಿಸಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ। ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆಯಾಡಿ 1 ಕೋಟಿ ಮೌಲ್ಯದ 1 ಕೆಜಿ 499 ಗ್ರಾಂ ಚಿನ್ನಾಭರಣವನ್ನ, ಅಂದ್ರೆ ಚಿನ್ನಾಭರಣ ಅಂತ ಹೇಳಿದ್ರೆ ಚಿನ್ನದ ಬಿಸ್ಕೆಟ್, ಇದನ್ನ ವಶಕ್ಕೆ ಪಡೆದಿದ್ದಾರೆ। ಬೆಳಗಾವಿನಲ್ಲಿ ಡಿಸಿ ಆಫೀಸ್ ಅಟ್ಯಾಕ್ ಮಾಡಿದ್ದಾರೆ ರೈತರು। ಯಾತಕ್ಕೋಸ್ಕರ ಅವರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ। ರೈತರು ಏನೇನು ಮಾಡಿದ್ದಾರೆ ನೋಡಿ, ಡಿಸಿ ಕಚೇರಿ ಆವರಣದಲ್ಲಿ ರೈತರಿಗೆ ಪರಿಹಾರ ಕೊಡೋದಕ್ಕೆ ವಿಳಂಬ ಮಾಡಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಎಸಿ ಕಚೇರಿ ಒಳಗಡೆ ನುಗ್ಗಿದ್ದಾರೆ, ಕಂಪ್ಯೂಟರ್ ಪ್ರಿಂಟ್ಔಟ್ ಏನೇನಿದೆ ಎಲ್ಲ ಹೊತ್ಕೊಂಡೋಗಿದ್ದಾರೆ। ಪ್ರತಿಭಟನೆ ಜೋರಾಗಿದೆ। ಕೋರ್ಟ್ ಆದೇಶದ ಮೇರೆಗೆ ಪೀಠೋಪಕರಣ ಜಪ್ತಿ ಮಾಡಿದ್ದಾರೆ। ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ರೈತರು ಜಮೀನು ಕೊಟ್ಟಿದ್ರು, ಅವ್ರಿಗೆ ಪರಿಹಾರ ಸಿಗ್ಲಿಲ್ಲ, ಹಾಗಾಗಿ ಎಸಿ ಕಚೇರಿ ಜಪ್ತಿ ಮಾಡಬೇಕು ಅಂತ ಆದೇಶ ಕೊಡಲಾಗಿತ್ತು ಕೋರ್ಟ್। ಈಗ ರೈತರು ಎಸಿ ಕಚೇರಿ ಒಳಗಡೆ ನುಗ್ಗಿ ಪ್ರಿಂಟರು, ಟಿವಿ ಏನೇನಿತ್ತು ಅಲ್ಲಿ ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ। ಕಳೆದ 2008ರಲ್ಲಿ ಕಾಮಗಾರಿಗಾಗಿ ಅಂತ 270 ಎಕರೆ ಜಮೀನನ್ನ ರೈತರು ಕೊಟ್ಟಿದ್ರು। ಪ್ರತಿ ಎಕರೆಗೆ ಸರ್ಕಾರ ಕೇವಲ 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿತ್ತು। ಆದರೆ ಹೆಚ್ಚಿನ ಪರಿಹಾರ ಬೇಕು ಅಂತ 2011ರಲ್ಲಿ ಕೋರ್ಟ್ ಮೊರೆ ಹೋಗಿದ್ರು। ಈಗ ಬೆಳಗಾವಿಯ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಲಯದಲ್ಲಿ ರೈತರು ದಾವೆ ಹೂಡಿದ್ದಾರೆ। ನ್ಯಾಯಾಲಯ ವಿಚಾರಣೆ ನಡೆಸಿ ಪ್ರತಿ ಗುಂಟೆಗೆ 40,000 ರೂಪಾಯಿ ಹಂಗೆ ಪರಿಹಾರ ಕೊಡಬೇಕು ಈಗ ಅಂತ ಆದೇಶ 2018ರಲ್ಲಿ ಮಾಡಿದೆ। ಆದರೂ ಕೂಡ ಸಕಾಲಕ್ಕೆ ಪರಿಹಾರ ಕೊಡದೇ ಇದ್ದಾಗ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ರೈತರು। ರೈತರಿಗೆ ತಕ್ಷಣವೇ ನ್ಯಾಯಯುತ ಪರಿಹಾರ ಕೊಡಬೇಕು ಅಂತ 2021ರಲ್ಲಿ ಮತ್ತೆ ಕೋರ್ಟ್ ಆದೇಶ ಮಾಡ್ತು, ಆಗಲೂ ಪರಿಹಾರ ಕೊಡಲಿಲ್ಲ। ಹಾಗಾಗಿ ಈಗ ಬಳ್ಳಾರಿಯ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿನ ವಸ್ತುಗಳನ್ನ ಜಪ್ತಿ ಮಾಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ। ಬೆಂಗಳೂರಿನ ಜನತೆಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ। ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ, ನೀರಿನ ಬೆಲೆ ದುಬಾರಿ ಇನ್ನು ಮುಂದೆ ಎಲ್ಲದರ ಬೆಲೆ ಕೂಡ ದುಬಾರಿ 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 ಅನ್ನೋದಕ್ಕೆ ಸಿಲಿಕಾನ್ ಸಿಟಿ ಜನ ಬೇಸತ್ತು ಹೋಗಿದ್ರು। ಈಗ ನೀರಿನ ದರ ಕೂಡ ಹೆಚ್ಚು। ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಫಿಕ್ಸ್ ಸಚಿವರೇ ಆ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ। ಯಾರೇ ಬೈದ್ರು ಕೂಡ ನಾನು ಕೇರ್ ಮಾಡಲ್ಲ ಅಂದಿದ್ದಾರೆ। ನೀರಿನ ಬೆಲೆ ಏರಿಕೆ ಮಾಡೇ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ। ನಾಗರಿಕರಿಗೆ ಎಷ್ಟು ಮಾಡಿದ್ರು ಉಪಕಾರ ಸ್ಮರಣೆ ಇಲ್ಲ, ಬೈತಾರೆ, ಕಮೆಂಟ್ ಮಾಡ್ತಾರೆ, ವಾಟ್ಸಪ್ನಲ್ಲಿ ಹಾಕ್ತಾರೆ, ದುಡ್ಡು ಕಟ್ಟೋರು ಕಟ್ತಾರೆ, ಕೆಲವರು ಕಟ್ಟಲ್ಲ। ನನ್ನನ್ನ ಮೀಡಿಯಾದವರು ಬೈಲಿ, ಜನರು ವಿಪಕ್ಷದವರಾದ್ರೂ ಬೈಲಿ, ನಾನು ನೀರಿನ ಬಿಲ್ ಹೆಚ್ಚಳ ಮಾಡೇ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ। ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭರವಸೆ ನೋಡಿ, ಇವತ್ತು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ। ನೀರಿನ ದರ ಏರಿಕೆ ಫಿಕ್ಸ್ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ। ಅಲ್ಲಿಗೆ ಸಿಲಿಕಾನ್ ಸಿಟಿ ಜನ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಎಲ್ಲದರ ಬೆಲೆ ಏರಿಕೆ ಅಂತ ಆಗ್ತಾ ಇತ್ತಲ್ಲ, ಈಗ ನೀರಿನ ದರವೂ ಕೂಡ ಏರಿಕೆ ಆಗುತ್ತೆ, ಅದನ್ನ ಕಟ್ಟೋದಕ್ಕೆ ನೀವು ಸಿದ್ಧರಾಗಿ ಅಂತ ಸ್ವತಃ ಸಚಿವರೇ ಸುಳಿವು ಕೊಟ್ಟಿದ್ದಾರೆ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ। ದೀಪ್ತಿ, ದುಬಾರಿ ದುನಿಯಾದಿಂದ ಜನ ಬೇಸತ್ತು ಹೋಗಿದ್ರು, ಬಟ್ ಈಗ ನೀರಿನ ದರ ಕೂಡ ಹೆಚ್ಚಳ। ಸಿಲಿಕಾನ್ ಸಿಟಿ ಜನರಿಗೆ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್, ಸಚಿವರೇ ಸುಳಿವು ಕೊಟ್ಟಿರೋದ್ರಿಂದ। ಶ್ರುತಿ, ಇದು 110 ಹಳ್ಳಿಗೆ ಕಾವೇರಿ ನೀರು ಸಂಪರ್ಕ ಅಭಿಯಾನದ ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ಹೇಳಿದಂತಹ ಡಿಸಿಎಂ ಇವತ್ತು ಕಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ। ಯಾಕಂದ್ರೆ ಏಕಾಏಕಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿರುವಂತದ್ದು, ಯಾರು ಏನೇ ಹೇಳಿ ನಾನಂತೂ ನೀರಿನ ದರವನ್ನ ಏರಿಕೆ ಮಾಡೇ ಮಾಡ್ತೀನಿ, ಜಲಮಂಡಳಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀರಿನ ದರ ಏರಿಕೆ ಅನಿವಾರ್ಯ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ। ಜೊತೆಗೆ ಜನ ಏನೇ ಕಮೆಂಟ್ ಮಾಡ್ಲಿ, ಮೀಡಿಯಾದವ್ರು ಏನೇ ಹೇಳಿ, ವಿಪಕ್ಷದವರು ಕೂಡ ನನ್ನ ಬೈಲಿ, ನಾನಂತೂ ಮಾಡಿಯೇ ಸಿದ್ಧ ಅನ್ನೋ ರೀತಿಯಲ್ಲಿ ಕನ್ಫರ್ಮ್ ಆಗಿ ನೀರಿನ ದರದ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು। ಕಳೆದ 14 ವರ್ಷಗಳಿಂದನೂ ಕೂಡ ನೀರಿನ
ನೀರಿನ ದರ ಏರಿಕೆ ಮಾಡಿಲ್ಲ. ಹೀಗಾಗಿ ಈ ಒಂದು ಇದನ್ನ ನಷ್ಟವನ್ನ ಸರಿದೂಗಿಸ್ಲಿಕ್ಕೆ ನೀರಿನ ದರ ಏರಿಕೆ ಮಾಡೋದು ಅನಿವಾರ್ಯ ಆಗುತ್ತೆ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ, ಆದ್ರೆ ಅವರು ಮೀಟರ್ಗಳನ್ನ ಹಾಕೊಂಡಿರಲ್ಲ, ನೀರಿನ ಬಿಲ್ ನ ಕಟ್ಟಿರೋಲ್ಲ. ಅಂತವರು ತಮ್ಮ ಸ್ಟೇಟಸ್ ನಲ್ಲಿ ಏನೇ ಹಾಕೊಂಡ್ರು ಕೂಡ ಅದು ನಾನು ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಕೇರ್ ಮಾಡೋದಿಲ್ಲ. ನನಗೇನು ಅಂತ ಹೇಳಿದ್ರೆ ಬೆಂಗಳೂರು ಜಲಮಂಡಳಿಯನ್ನ ಉಳಿಸ್ಕೊಳ್ಬೇಕು, ಹೀಗಾಗಿ ನಾನು ನೀರಿನ ದರವನ್ನ ಏರಿಕೆ ಮಾಡಿಯೇ ತೀರ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಎಷ್ಟು ಪರ್ಸೆಂಟ್ ಯಾವ ಸ್ಲ್ಯಾಬ್ ನಲ್ಲಿ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಸದ್ಯದಲ್ಲೇ ಬೆಲೆ ಏರಿಕೆಯ ಬಿಸಿ ಮಧ್ಯೆ ಈಗ ನೀರಿನ ದರವನ್ನ ಕೊಡುವಂತಹ ಬಿಸಿ ಜನಸಾಮಾನ್ಯರಿಗೆ ತಟ್ಟುತ್ತೆ. ಶ್ರುತಿ, ದೀಪ್ತಿ, ಈಗ ನೀರಿಲ್ಲದೆ ಏನೂ ಮಾಡ್ಲಿಕ್ಕಾಗಲ್ಲ, ಅನಿವಾರ್ಯ. ಬದುಕಬೇಕಂತ ಹೇಳಿದ್ರೆ ನೀರು ಬೇಕು. ಇಂಥ ಅನಿವಾರ್ಯತೆಯನ್ನ ದುರುಪಯೋಗ ಮಾಡಿಕೊಂಡು ನೀರಿನ ದರವನ್ನು ಏರಿಸ್ತಾ ಇದ್ದಾರಾ? ಎಷ್ಟು ಏರಿಸ್ಬೋದು? ಏನಾದರೂ ಒಂದು ಮಾಹಿತಿ ಇದೆಯಾ? ಯಾವ ಹಂತದಲ್ಲಿ ಎಷ್ಟು ಏರಿಸ್ಬೋದು, ಎಲ್ಲಿವರೆಗೂ ಹೋಗ್ಬೋದು ಅಂತ? ರಂಜಿತ್, ಕಳೆದ ಹಲವು ತಿಂಗಳಿಂದನೂ ಕೂಡ ಚರ್ಚೆ ಆಗ್ತಾ ಇತ್ತು ನೀರಿನ ದರ ಏರಿಕೆ ಮಾಡ್ತಾರಾ ಅಂತ ಹೇಳಿ. ಎಲೆಕ್ಷನ್ ಪರ್ಪಸ್ಗೆ ಯಾವುದೇ ರೀತಿಯಾಗಿ ನೀರಿನ ದರ ಹೆಚ್ಚಳ ಮಾಡೋ ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದೆ ಆಗಿರಲಿಲ್ಲ. ಯಾಕೆ ಸುಮ್ಮನೆ ಎಲೆಕ್ಷನ್ ಇದೆ, ಏನು ಬೇಡ ಅಂತ ಹೇಳಿ. ಇನ್ಫ್ಯಾಕ್ಟ್ ಒಂದು ಟೈಮ್ ನಲ್ಲಿ ಇಲ್ಲ, ನೀರಿನ ದರ ಏರಿಕೆ ಎಲ್ಲ ವಿಚಾರ ಇನ್ನೂ ಯಾವುದೇ ರೀತಿಯಾಗಿ ನಾವು ಚರ್ಚೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳು ಕೂಡ ಕೇಳಿ ಬಂದಿತ್ತು ನಾಯಕರುಗಳಿಂದ. ಆದ್ರೆ ಇವತ್ತು ಏಕಾಏಕಿ 110 ಹಳ್ಳಿ ಪ್ರೋಗ್ರಾಮ್ ನಲ್ಲಿ ನಾನು ಮಾಡ್ತೀನಿ, ಯಾರು ಏನೇ ಮಾಡ್ಲಿ ಅಂತ ಹೇಳಿ ಇದೇ ವಿಚಾರಕ್ಕೆ ಕಾರ್ಯಕ್ರಮ ಮಾಡಿದಂಗೆ. ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಧಾರಾವಾಹಿಗಳು ಬರುವಾಗ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಹಾಕಿದ್ರೆ ನೋಡಿದ್ರೆ 1 ನಿಮಿಷ ಅರ್ಧ ನಿಮಿಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ಈ ನೀರಿನ ಪರಿಸ್ಥಿತಿ ಏನು ಮಾಡ್ಕೋಬೋದು, ಏನು ಮಾಡಬೇಕು ಅಂತೇಳಿ ಜ್ಞಾನ ಉಂಟಾಗ್ತದೆ. ಸೊ ಏನೇ ಆಗಲಿ ನಿಮ್ದೊಂದು ಪ್ರಯತ್ನ ಒಳ್ಳೇದಾಗಲಿ, ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನೀವು MD ಅವರು ಮಿಕ್ಕಿದ್ದವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ಎಷ್ಟು ವರ್ಷ ಆಯಿತು, ಎಷ್ಟಾಯಿತು, ಎಷ್ಟು ಲಾಸ್ ಆಗ್ತಾ ಇದೆ, ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ, ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ, ಅದೆಲ್ಲ ಒಂದು ದೊಡ್ಡ ಪ್ಲ್ಯಾನ್ ಹಾಕಿ ಜನರಿಗೆ, ವಿರೋಧ ಪಾರ್ಟಿಯವ್ರಿಗೂ ಗೊತ್ತಾಗಲಿ. ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತೇಳಿ, ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನೌಕರರು, ಅಧಿಕಾರಿಗಳೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮಲ್ಲಿ ಇರುವಂಥ ಇಲ್ಲಿ BWS ಇಂಜಿನಿಯರ್ ಅವ್ರಕ್ಕಿಂತ ಕಾಂಪಿಟೆಂಟ್ ಇದ್ದಾರೆ. ಒಬ್ಬ ಮಾತ್ರ ಬಂದು ಕೂತ್ಕೋತಾನೆ, ಮಿಕ್ಕಿದವರೆಲ್ಲ ನಮ್ಮವ್ರ ಕೈಲಿ ಕೆಲಸ ಮಾಡಿಸ್ತಾರೆ. ಎರಡನೇದು ಏನೋ ಒಂದು ಪ್ರಪೋಸಲ್ ಮಾಡ್ತಾ ಇದ್ರೆ ಇಡೀ ಟ್ಯಾಪ್ನೆಲ್ಲ ಕಂಪ್ಲೀಟ್ ಎಲ್ಲ ಲೈನಿಂಗ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರು ಒಂದು ಹೊಸ ಲೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ರೇಟ್ ಕೂಡ 30% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಹುಶಃ ಇದು ನಮ್ಮ ದೇಶ, ನಮ್ಮ ರಾಜ್ಯಕ್ಕೆ ಇದು ಭಾಳ ಕಷ್ಟ ಆಗ್ಬೋದು. ಬೇರೆ ಬೇರೆ ಬಾಂಬೆ, ಡೆಲ್ಲಿಲಿ ಇದನ್ನು ತಡ್ಕೊಳ್ಳೋ ಶಕ್ತಿ ಇರ್ಬೋದು ಅಂತೇಳಿ ಅವತ್ತು ಪ್ರಸ್ತಾವನೆ ಇದನ್ನು ಕೊಟ್ಟೆ. ನಮ್ಮಲ್ಲಿ ಇರುವಂಥ ಇಲ್ಲಿ BWS ಇಂಜಿನಿಯರ್ ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ, ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೂಡ